ಹಾಯ್ ಗೈಸ್, ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ನಾನು ಚಿಕನ್ ಬಿರಿಯಾನಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ನೋಡಿಕೊಂಡು ಮಾಡ್ಕೊಳ್ಳಿ ನೀವು ಕೂಡ. ನಾನು ಇವತ್ತು ಚಿಕನ್ ಬಿರಿಯಾನಿ ಮಾಡಿ ತೋರಿಸ್ತೀನಿ. ಅವತ್ತು ಮಾಡಿದಾಗ ನಾನು ಬಾಸುಮತಿ ಅಕ್ಕಿಲಿ ಚಿಕನ್ ಬಿರಿಯಾನಿ ಮಾಡಿ ತೋರಿಸಿದ್ದೆ. ಇವತ್ತು BT ರೈಸಲ್ಲಿ ಚಿಕನ್ ಬಿರಿಯಾನಿ ಮಾಡಿ ತೋರಿಸ್ತೀನಿ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 4ರಿಂದ 5 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಇವಾಗ ಜಿಂಜಿ ಗಾರ್ಲಿಕ್ ಪೇಸ್ಟ್ ಹಾಕೊಳ್ಳೋಣ. ಆಯಿಲ್ ಕಾದಿದೆ. kg ಚಿಕನ್ ತೊಗೊಂಡಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿದೆ. ಇವಾಗ ಹಾಕೊಳ್ಳೋಣ ಚಿಕನ್ನು. ಅರಿಶಿನ ಹಾಕೊಳ್ಳೋಣ ಇವಾಗ ಒಂದು ಸ್ವಲ್ಪ. ಇವಾಗ ಕಲ್ಲುಪ್ಪು ಹಾಕೊಳ್ಳೋಣ. ಇವಾಗ ಮೆಂತ್ಯ ಸೊಪ್ಪನ್ನ ದಪ್ಪ ಕಟ್ಟು ತೊಗೊಂಡಿದ್ದೀನಿ. ಅದನ್ನು ಇವಾಗ ಒಗ್ಗರಣೆಗೆ ಉರಿಬೇಕಲ್ಲ, ಅದ್ರ ಜೊತೆಲೇ ಹಾಕೊಳ್ಳೋಣ. ಕಟ್ ಮಾಡಿಕೊಂಡು ಸಣ್ಣಕ್ಕೆ ಹಚ್ಕೊಂಡು ಸೊಪ್ಪು ತೊಗೊಂಡಿದ್ದೀನಿ, ಒಂದು ಕಟ್ನಷ್ಟು ದಪ್ಪ ಕಟ್ಟು. ಇವಾಗ ಅದನ್ನು ಕಟ್ ಮಾಡಿ ಇವಾಗ ಒಲೆ ಮೇಲೆ ಹಾಕೋತಾ ಇದ್ದೀನಿ. ಈಗ ಹಾಕಿದ್ದೀನಿ. ಫ್ರೈ ಆಗಿದೆ ಇವಾಗ ಮೆಂತ್ಯ ಸೊಪ್ಪು. ಇವಾಗ ನೋಡಿ 6ರಿಂದ 8 ಟೊಮೊಟೊ ತೊಗೊಂಡಿದ್ದೀನಿ. ನಾನು 2 ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ. 6ರಿಂದ 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ. ಇವಾಗ ಹಾಕೊಳ್ಳೋಣ. 6ರಿಂದ 8 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈ ಎಲ್ಲ ಐಟಮ್ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ ಮತ್ತು ಇದು ಸೊಪ್ಪು, ಮೆಂತ್ಯ ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕೊಳ್ಳೋಣ. ಒಂದು ಕಟ್ಟು ಪುದೀನ ತೊಗೊಂಡಿದ್ದೀನಿ, ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಕೊತ್ತಂಬರಿ ಪುದೀನ ಹಾಕೊಳ್ಳೋಣ. ಕಟ್ ಮಾಡಿದ್ದೀನಿ ಸಣ್ಣ. ರುಬ್ಕೊಳ್ಳೋದು ಏನು ಅವಶ್ಯಕತೆ ಇರಲ್ಲ ನಮಗೆ ಮಿಕ್ಸಿಲಿ. 1 ಸ್ಪೂನ್ ಧನಿಯಾ ಪೌಡ್ರ್ ಹಾಕೊಳ್ಳೋಣ. 1 ಸ್ಪೂನ್ ಗರಂ ಮಸಾಲ ನೋಡಿ. ಚಕ್ಕೆ, ಲವಂಗ, ಏಲಕ್ಕಿ ಏನೂ ಹಾಕಿಲ್ಲ ನಾನು, ಜಾಯಿಪತ್ರೆ ಏನೂ ಹಾಕಿಲ್ಲ. ಅದನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಒಂದು 3/4 ಸ್ಪೂನಷ್ಟು ಹಾಕ್ಕೊತೀನಿ. ಪೇಪರ್ ಪೌಡ್ರ್ ಹಾಕೊಳ್ಳೋಣ, ಮೆಣಸಿನ ಪುಡಿ. ರೈಸು ನೆನೆ ಹಾಕ್ಕೊಂಡಿದ್ದೆ ಒಂದು 10 ನಿಮಿಷ. ಈಗ ಹಾಕೊಳ್ಳೋಣ. ಇವಾಗ ನೋಡಿ, ಇವಾಗೆಲ್ಲ ಆಗಿದೆ. ಇವಾಗ ನೀರು ಹಾಕೊಳ್ಳೋಣ. 1 ಲೋಟದ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊತೀನಿ. ಉಪ್ಪು ಹಾಕೊಳ್ಳೋಣ. ಇವಾಗ 1 ಸ್ಪೂನ್ನಷ್ಟು. ಬನ್ನಿ, ಇವಾಗ ನೋಡಿ ರೆಡಿ ಆಗಿದೆ ಬಿರಿಯಾನಿ. ಇದಕ್ಕೆಲ್ಲ ರೆಡಿ ಆಗಿದೆ. ಎಲ್ಲ ರುಬ್ಬೋ ಅವಶ್ಯಕತೆ ಯಾವುದೂ ಇರಲ್ಲ ಇದರಲ್ಲಿ. ಎಲ್ಲ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ. ಇದೊಂದು ತುಂಬ ವೆರೈಟಿಯಾಗಿದೆ. BT ರೈಸಲ್ಲಿ ಮಾಡಿದ್ದೀನಿ. ಮೊದಲು ಬಾಸುಮತಿಲಿ ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಟ್ರೈ ಮಾಡ್ಕೊಳ್ಳಿ ಮನೇಲಿ. ಬನ್ನಿ ಇವಾಗ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ. ತುಂಬ ಚೆನ್ನಾಗಿ ಬಂದಿದೆ. ವಾವ್, ಸೂಪರಾಗಿ ಬಂದಿದೆ ಟೇಸ್ಟು. ವಾವ್, ಸೂಪರ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.